ಅಳಬೇಡ, ತಾಯಿ ಕಣ್ಣೀರನ್ನು ಸುರಿಸಬೇಡ. ಯಾರು ಹೇಳಿದ್ರಮ್ಮ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡು? ಯಾರು ಹೇಳಿದರು ತಾಯಿ? ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿಲ್ಲ, ನಿನ್ನ ಮನ ಭಾವಗಳಲ್ಲಿ ನಾನು ಶಾಶ್ವತವಾಗಿ ಇರುವೆ ಅಮ್ಮ. ನೀನು ಬಸವ ಅಂತ ತಿಳ್ಕೊಂಡು ಭಕ್ತಿಯಿಂದ ಕರೆದರೆ ಆ ಕ್ಷಣವೇ ಪ್ರತ್ಯಕ್ಷನಾಗಿ ನಿನಗೆ ದರ್ಶನವನ್ನು ನೀಡುವೆ ತಾಯಿ ಅಂತಾರೆ ಸಿದ್ಧ ಬಸವೇಶ್ವರರು. ನೀನು ಕರೆದ್ರೆ ಸಾಕು. ಯಾರು ಕರೆದ್ರೆ? ಯಾರ್ರಿ? ಭಾನುಮತಿ ಅಲ್ಲ, ನೀವು. ಈಗೆಲ್ಲದಾಳ ಭಾನುಮತಿ? ಈಗ ನೀವ ಭಾನುಮತಿ. ನೀವು ಭಕ್ತಿಯಿಂದ ಕರೆದ್ರೆ ಯಾರು ಸಾಕ್ಷಾತ್ಕಾರ ಆಗ್ತಾರ್ರಿ? ಸಿದ್ಧ ಬಸವೇಶ್ವರ ಅಪ್ಪ ಸಾಕ್ಷಾತ್ಕಾರ ಆಗ್ತಾನ. ಭಕ್ತಿಯಿಂದ ಕರಿಬೇಕು. ಮತ್ತು ಸುಮ್ಮನೆ ಅಲ್ಲ, ಬರೇ ದೇವಸ್ಥಾನದೊಳಗೆ ಹೋಗಿ ಗಂಟೆ ಬಾರಿಸೋದಲ್ಲ. ಗಂಟೆ ಬಾರಿಸೋದು ಪುರಾಣದಾಗ ಬರೀ ಸ್ವಿಮ್ಮಿಂಗ್ ಮಾಡೋದು, ಹೌದ್ರಿ ಹೌದ್ರಿ ಅನ್ನೋದು, ಹಂಗೆ ಸುಮ್ಮನೆ ಗುಣ ಅಳಗಿಡ್ಸೋದು. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ನಮ್ಮ ಗವಾಯಿಗಳು ಹಾಡಕತ್ರು, ವಿಪರೀತ ಹಾಡಿದರು. ಏನೆಲ್ಲ ಮರಾಠಿ ಅವು ಇವು ಭಯಂಕರ ಹಾಡಿದರು. ಕನ್ನಡನ ಗೊತ್ತಾಗೋಲ್ದು, ಮರಾಠಿ ಹಾಡಿದರು. ಎಲ್ಲರೂ ಗುಣ ಹಾಕಿದ್ರು. ಹೌದು. ಅವ್ರ ಸ್ವಾಮಿಗಳು ಅಂದರು, ನಮ್ಮೂರಾಗ ಇಷ್ಟು ಸಂಗೀತ ತಿಳಿತೈತೆ ನಮ್ಮ ಮಂದಿಗೆ ಅಂದರು. ಏನಂದ್ರೆ ನನಗೆ ಗೊತ್ತಿಲ್ಲ ಅಂತ ಅವರು ಅಂದರು, ನಾನು ಅಂದೆ. ಹೌದಾ? ಪ್ರತಿಯೊಬ್ಬರು ಗೋಣಕ್ಕಾಕತ್ತಾರ. ಹೌದು ಅಬಾ ಹಿಂಗೆ ಮಾಡಾಕತ್ತಾರ. ಸ್ವಾಮಿಗಳಂದ್ರು, ಇವತ್ತೇನು ಬಂದು ಕೂಡ್ತಾರಲ್ರಿ, ಕೂಡ್ಲಿ, ನೀವು ಹಾಡೋದಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಒಂದು ಸೂಚನೆ ಕೊಡೋಣ. ಸರಿ ರೀ. ಏನು ಎಲ್ಲರೂ ಕಲ್ಯಾಣ ಮಂಟಪದೊಳಗೆ ಬಂದುಬಿಟ್ರು, ಸಾವಿರಾರು ಜನ ಬಂದರು. ಗವಾಯಿಗಳ ಸಂಗೀತ ಪ್ರಾರಂಭವಾಗಬೇಕಾಗಿದೆ. ಪ್ರಾರಂಭ ಆಗೋ ಪೂರ್ವದಲ್ಲಿ ಅವರು ಒಂದು ಸೂಚನೆಯನ್ನು ಕೊಟ್ಟರು. ಗವಾಯಿಗಳ ಹಾಡುವಾಗ ಯಾರಾದರೂ ತಲೆಯನ್ನು ಅಲುಗಾಡಿಸಿದ್ರೆ, ಮಿಲ್ಟ್ರಿಯಿಂದ 100 ಮಂದಿ ಬಂದಾರ, ಯಾರು ತಲೆ ಅಳಗಾಡತ್ತೆ ಅವ್ರಿಗೆ ಗುಂಡು ಹಾಕ್ತಾರೆ ತೆಲಿಗಂದ್ರು. 10 ಮಂದಿ ಮಿಲ್ಟ್ರಿಯವ್ರು ಅಡ್ಯಾಡಕತ್ರಿ, ಹಿಂಗೆ ಸುತ್ತಲು ಗನ್ ಹಿಡ್ಕೊಂಡು ಅಡ್ಯಾಡಕತ್ರು. ಯಾವಾಗ ಅವ್ರು ಅಡ್ಯಾಡಕತ್ರಿ, ಇವ್ರು ಹಾಡಾಕತ್ರು. ಏನು ಹಾಡಕತ್ರು? ಏನು ಮೀರಾ ಭಜನ ಹಾಡಕತ್ರು. ರಾಮೋಜಿ ಮೇ ರಾಮವತನ ಗಣಪ ಅಂತ ಹಾಡಕತ್ರು. ಹಾಡೋದಕ್ಕೆ ಪ್ರಾರಂಭ ಮಾಡಿದರು. ಏನು ಹಾಡೋದಕ್ಕೆ ಪ್ರಾರಂಭ ಮಾಡಿದರು? ಒಬ್ಬರ ಗುಣ ಹಾಕ್ಬೇಕು, 10 ಮಂದಿ ಗನ್ ಹಿಡ್ಕೊಂಡು ಅಡ್ಯಾಡಕತ್ರು ಸುತ್ತಲು. ಗೂಟಕ್ಕೆ ಬಡದು ಹೆಣ ಕುಂತಂಗೆ ಕುಂತ್ಬಿಟ್ರಿ ಅವ್ರು. ಹಿಂಗೂ ಇಲ್ಲ ಸುಮ್ಮ ಕೂತ್ಕೊಂಡ್ರು. ಹಾಡಿದ್ರು 1 ತಾಸು, 2 ತಾಸು, 3 ತಾಸು, 4 ತಾಸು ಆದರೂ ಒಬ್ಬರು ಗೋಣ ಅಳಿಗಾಡಿಸ್ಲಿಲ್ಲ. ಅದ್ರಾಗ ಒಬ್ಬವ 1000 ಮಂದಿ ಮಧ್ಯದೊಳಗೆ ಒಬ್ಬವ, ನಮ್ಮ ಜೀವ ಹೋದ್ರೆ ಚಿಂತಿಲ್ಲ, ಇಂಥ ಸಂಗೀತ ಕೇಳಿ ಗೋಣ ಅಳಿಗಾಡಿಸ್ಲಾರ್ದೆ ಇರಂಗಾಗತ್ತಾನ. ಹೋದ್ರೆ ಹೋಗ್ಲಿ ನನ್ನ ಗೋಣು, ಹೋದ್ರೆ ಹೋಗ್ಲಿ ನನ್ನ ರುಂಡ ಅಂತೇಳಿ. ಹೌದು ಪಕ್ಕಕ್ಕಿಂತ ಒಂದು ಅಳಿಗಾಡಿಸ್ಬೇಡ, ನೀನು ಗುಂಡು ಹಾಕ್ತಾನೆ ಅನ್ನಕತ್ತ ನಾವು ಅಲ್ಲೇ. ಅವಾಗ ಕೇಳಿಸ್ಕೊಳ್ಳಿಲ್ಲ. ಸತ್ರ ಸಾಯಲಿ ಇಷ್ಟು ಆನಂದವಾಗಿ ಅವ್ರು ಹಾಡುವಾಗ ನಾ ಹಂಗ ಕುಂತ್ರ ನನಗೆ ಮನುಷ್ಯ ಅನ್ನೋಂಗಿಲ್ಲ, ನನಗೆ ಹೃದಯವಂತ ಅನ್ನಂಗಿಲ್ಲ, ನನಗೆ ಕಲ್ಲಂತಾರ. ಸಂಗೀತ ಕೇಳಿದ್ರೆ ಕಲ್ಲು ಕೂಡ ಕರಗುತ್ತ, ಇನ್ನು ಮನುಷ್ಯನಾಗಿ ನಾ ಕರಗದ ಹೋದ್ರೆ ಹಂಗ ನನ್ನ ಜೀವ ಹೋದ್ರೆ ಚಿಂತಿಲ್ಲ. ಹೌದು. ಅವಾಗ ಅವ್ರ ಸ್ವಾಮಿಗಳಂದ್ರು, ಅವ್ನು ಕರ್ಕೊಂಬರ್ರಿ ಅಂದ್ರು. ಅಯ್ಯಯ್ಯೋ ಸಾತ್ಯವ ಅಂದರು. ಇವನು ಗುಂಡು ಹಾರಿಸ್ತಾರೆ, ಸಾಕ್ತಿವ ಕರ್ಕೊಂಡು ಬಂದು. ನಿನಗೇನು ಗೊತ್ತಾತೋ ಸಂಗೀತ ನನಗೆ ಗೊತ್ತಾಗಿಲ್ರಿ, ಆದ್ರೆ ನನ್ನ ಹೃದಯಕ್ಕೆ ಅವ್ರು ಹಾಡಿದ ಸಂಗೀತ ಮುಟ್ಟಿತ್ರಿ. ಹಿಂಗಾಗಿ ನಾನು ಗೊತ್ತಾಗ್ಲಾರ್ದಂಗೆ ನನ್ನ ಪ್ರಾಣ ಹೋದ್ರೆ ಹೋಗ್ಲಿ ಅಂತ ತಿಳ್ಕೊಂಡು ನಾ ಗೋಣ ಹಾಕಿ ಆನಂದ ಪಟ್ಟಿನ್ರಿ. ನೀವು ನನ್ನ ಪ್ರಾಣ ತೆಗೆದ್ರು ಚಿಂತಿಲ್ಲ, ನನಗೆ ಆನಂದ ಆಗೈತೆ ಹೃದಯಕ್ಕೆ ಸಂಗೀತ ಕೇಳಿ ಅಂದರು. ಕುಂದ್ರಸ್ರಿ ಅಂದರು. ಚಲೋ ಮಹಾರಾಜ ಕುರ್ಚಿ ಹಾಕಿದ್ರು, ಅದ್ರ ಮೇಲೆ ಕುಂದ್ರಿಸಿ ಬಂಗಾರದ ಕಿರೀಟ ಇಟ್ಟು ಮಾಲೆ ಹಾಕಿ ಏನೆಲ್ಲ ಶಾಲ್ ಹೊಚ್ಚಿ ಮತ್ತು ಅವನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟರು. ಇವ್ರು ಉಳಿದವ್ರು ಅಂದರು, ನಾನು ಗೋಣ ಅಳಿಗಾಡಿಸ್ಬೇಕಾಗಿತ್ತು, ಹಂಗೆ ಕುಂತೆಲ್ಲ ನಾವು ಅಳಿಗಾಡಿಸಿದ್ರೆ ಸಿಗುತ್ತಿತ್ತು. ಸುಮ್ಮನೆ ಅಳಿಗಾಡಿಸೋದು ಹಂಗೆ ಸುಮ್ಮನೆ ಹಿಂಗೆ. ಅವು ಗೊಂಬೆ ಇರ್ತಾವೆ ನೋಡ್ರಿ, ಕೆಲವು ಮನ್ಯಾಗ ಗೊಂಬೆ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಿರ್ತದೆ. ಮೊನ್ನೊಂದು ಊರಾಗ ಮುದುಕಿ 1 ತಿಂಗಳು ಪುರಾಣ ಕೇಳಿದ್ಲು. 1 ತಿಂಗಳು ಪುರಾಣ ಕೇಳಿದ್ಲು. ಪುರಾಣ ಮುಗೀತು. ನಮ್ಮದು ಶಾಲ್ ಹೊಚ್ಚಕ್ಕೆ ಬಂದ್ರಿ, ಇಲ್ಲಿ ಅದಾರಲ್ಲ ನಮ್ಮ ನೀಲಕಂಠರಾಯ ದೇಸಾಯಿ ಇಂಥವ್ರೆಲ್ಲರೂ ಬಂದು ಶಾಲ್ ಹೊಚ್ಚಲಿಕ್ಕೆ ಬಂದರು. ನಾನಂದೆ, ಭಕ್ತಿಯಿಂದ ಪುರಾಣ ಕೇಳ್ಯಾರ, ಪ್ರತಿ ಮಾತಿಗೂ ಹೌದಪ್ಪ, ಹೌದು ಮುತ್ಯ ಅಂದಾರ.
ಅವ್ರು ಹಿಂಗೆ ಗೋಣ್ ಹಾಕೋದಕ್ಕೆ ನನಗೆ ಹೇಳಕ್ಕೆ ಆನಂದ ಆಗಿದೆ ರೀ. ಶಾಲ್ ನನಗೆ ಬೇಡ, ಅವರಿಗೆ ಅಂತ ನಾನು ಹೋಗಿ ನನ್ನ ಶಾಲ್ ಅವ್ರಿಗೆ ಹಚ್ಚಿ ಒಂದು ಮಾಲೆ ಹಾಕಿ, ಅಮ್ಮ ನಾನು ಹೇಳುವಂಥ ಪುರಾಣಕ್ಕೆ ನೀನೇ ಪ್ರೇರಣೆ ಸ್ಫೂರ್ತಿಯನ್ನು ನೀಡಿದ್ದೀಯ ತಾಯಿ, ನಿನಗೆ ಧನ್ಯವಾದ ಅಮ್ಮ ಅಂತ ನಾನಂದೆ. ಪಕ್ಕದಲ್ಲಿರುವಂಥ ಹೆಣ್ಮಗಳಂದರು, ಅಪ್ಪ ಅವರ ನಮ್ಮ ಅತ್ತಿಗೆ ಕಿವಿ ಕೇಳಂಗಿಲ್ಲ ಅಂದ್ರೆ. ನಾನು ಕಿವಿ ಕೇಳಂಗಿಲ್ಲ, ಮತ್ತು ಕಿವಿ ಕೇಳಂಗಿಲ್ಲ ಅಂದ್ರೆ ಹಿಂಗೆ ಯಾಕೆ ಮಾಡ್ತಾಳೆ ನಾನು? ಇಲ್ರಿ, ಮೊನ್ನೆ ಗಾಡಿ ಮೇಲಿಂದ ಕೆಳಗೆ ಬಿದ್ದು ಬೆನ್ನನ್ನ ನರ ಕಟ್ಟಾಗೈತಿ, ಗೋಣ್ ನಿಲ್ಲವಲ್ದು, ಅದಕ್ಕೆ ಹಿಂಗೆ ಮಾಡ್ತಾಳೆ. ಮತ್ತು ಹಂಗೆ ಮಾಡಿದ್ರಿ ಎದಕ್ಕೆ ಬಂತದು? ಸುಮ್ಮನೆ ಕೇಳೋದು ಬೇಸರ ಅದಕ್ಕೆ ಏನು ಮಾಡ್ರಿ ಇವತ್ತು ಅಡಿಗೆ ನೀವು ಮಾಡಬೇಕು. ನೀವು ಒಂದು ದಿನ ದಾಸೋಹ ಮಾಡಬೇಕು. ಜಗತ್ತಿನ ಜನ ಎಲ್ಲ ಬರ್ತಾರೆ ನೋಡ್ರಿ ಸಿದ್ಧ ಬಸವೇಶ್ವರ ಸನ್ನಿಧಾನ. ಇಷ್ಟೆಲ್ಲ ಆಗೈತೆ ನೋಡ್ರಿ, ಬೇರೆ ಊರವ್ರ ಬಂದು ಇಷ್ಟೆಲ್ಲ ಕಟ್ಟ್ಯಾರ ನೋಡ್ರಿ. ಎಷ್ಟು ಜನ ಬಡ್ಕೊತಾರೆ. ನನಗೆಲ್ಲ ಹೇಳಿದರು, ನೀನು ಒಂದಿಷ್ಟು ಮಂದಿ ಬಂದು ಹೇಳಿದ್ರು. ನಾನು ಇಲ್ರಿ ಸೂಡಿ ಒಳಗದಾರ, ಗದಗ್ನ್ಯಾಗ ಅದಾರ, ಇನ್ನು ಬೇರೆ ಬೇರೆ ಊರಾಗ, ಬೆಂಗಳೂರಾಗ, ಮುಂಬೈದಾಗ ಅವರು ಎಲ್ಲರೂ ಬಂದು ಇಲ್ಲಿ ಎಷ್ಟು ದೊಡ್ಡ ಕೆಲಸ ನೋಡ್ರಿ. ಲಕ್ಷ ದೀಪೋತ್ಸವ, ಅದರ ಉದ್ದೇಶ ಏನು? ಲಕ್ಷ ದೀಪೋತ್ಸವದ ನೆಪ ಅಷ್ಟೇ. ಆದರೆ ಸಿದ್ಧ ಬಸವೇಶ್ವರನ ಸನ್ನಿಧಾನದಲ್ಲಿ 24 ತಾಸು 24x7 ಯಾರು ಸಿದ್ಧ ಬಸವೇಶ್ವರ ದರ್ಶನಕ್ಕೆ ಬರ್ತಾರ, ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಎಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾ ಇದ್ದಾರೆ. ಯಡಿಯೂರು ತೋಂಟದ ಸಿದ್ಧಲಿಂಗ ಶಿವಯೋಗಗಳ ಕ್ಷೇತ್ರದಲ್ಲಿ ಎಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶರಣರ ಕ್ಷೇತ್ರದೊಳಗೆ ಎಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾ ಇದ್ದಾರೆ. ಶಿವಯೋಗ ಮಂದಿರದ ಕುಮಾರೇಶನ ಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾ ಇದ್ದಾರೆ. ಪಂಚಾಕ್ಷರ ಗವಾಯಿಗಳ ಆಶ್ರಮದಲ್ಲಿ ಎಷ್ಟು ಚೆನ್ನಾಗಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿರುವಂಥ ಪ್ರಸಾದವನ್ನ ಚಿಕ್ಕ ಗ್ರಾಮವಾಗಿರುವಂಥ ಕೋಳಕೂರಿನಲ್ಲಿಯೂ ಕೂಡ ಅಷ್ಟು ಒಳ್ಳೆಯ ಪ್ರಸಾದವನ್ನು ನಾವು ಕೊಡೋಣ ಅನ್ನೋದಕ್ಕಾಗಿ ಹಿರಿಯರೆಲ್ಲರೂ ಸೇರ್ಕೊಂಡು ದಾಸೋಹದ ಮಹಾಮನಿಯನ್ನು ಕಟ್ಟಾಕತ್ತಾರೆ. ಚಪ್ಪಾಳೆ ತಟ್ಟೋದು ಮುಖ್ಯ ಅಲ್ಲ, ನಾವು ಕೊಡಬೇಕು. ಇದು ವಜ್ಜೆ ಐತೆ ನೋಡ್ರಪ್ಪ. ಕೊಡುವುದಂದ್ರೆ ಕಣ್ಣು ಮುಚ್ತೀವ್ರಿ, ಕಿವಿ ಮುಚ್ತೀವ್ರಿ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ. ಕೊಡೋದು ಬಂತಂದ್ರೆ ಕೊಡ್ಬೇಕಂತಿತ್ತು ರೀ. ನಮ್ಮ ತೊಗರಿ ಬೆಳೆದಾಗನ ಸಿದ್ಧ ಬಸಪ್ಪ ಧಾರಣಿ ಕಡಿಮೆ ಮಾಡಿದ. ಯಾರು ಕೊಡ್ಲಾರ್ದ ಉಳ್ಕೊಂಡಿರಿ, ಕೊಡಂಗಿಲ್ಲ. ಅವ್ರು ರೊಕ್ಕ ಬರೋಬ್ಬರಿ ದವಾಖಾನಿಗೆ ಹೋಗುತ್ತ ಹೋಗೋದು, ಅಲ್ಲಿಗೆ ಹೋಗೋದು, ದವಾಖಾನಿಗೆ ಹೋಗೋದು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತ ಬಡದಾಡಿ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ತಗೊಂಡು ಡಾಬಾಕ್ಕೆ ಹೊಕ್ಕಾವು ಕುಡಿಯಾಕ. ಮಗ ಮಾತು ಕೇಳವಲ್ಲ. ಯಾಕೆ? ನೀವು ಇಲ್ಲಿ ಕೊಟ್ಟರೆ ಅವ ಕೇಳೋಂಗೆ ಮಾಡ್ತಿದ್ದ, ಸಿದ್ಧ ಬಸವೇಶ್ವರ ಕೇಳೋಂಗೆ ಮಾಡ್ತಿದ್ದ. ನಿಮ್ಮ ಮಾತ ಕೇಳಂಗಿಲ್ಲ. ನೀವು ಹೊಡೆದ ಮಕ್ಕಳು, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳು ನಿಮ್ಮ ಮಾತ ಕೇಳಂಗಿಲ್ಲ. ನಮ್ಮ ಮಾತು ಹೆಂಗೆ ಕೇಳ್ತಾವೆ ಹೇಳಿ? ಅವ್ರೇನಾದರೂ ಮಾತು ಕೇಳಬೇಕಾಗಿದ್ರೆ, ಯಾರು ಭಕ್ತಿಯಿಂದ ಬಂದು ಸಿದ್ಧ ಬಸವೇಶ್ವರನ ಸನ್ನಿಧಾನಕ್ಕೆ ಸೇವಾ ಮಾಡ್ತೀರಿ, ನಮ್ಮದು ಒಂದು ದಿನ ದಾಸೋ ಇರಲಿ. ಇಷ್ಟು ದೊಡ್ಡ ಊರೊಳಗೆ ಕಮಿಟಿಯವರ ಯಾಕೆ ಮಾಡ್ತೀರಪ್ಪ, ನಾವು ಒಂದಿನ ಮಾಡ್ತೀವಿ ಅಂತ ತಿಳ್ಕೊಂಡು ಭಕ್ತಿಯಿಂದ ಯಾರು ಮುಂದೆ ಬರ್ತೀರಿ, ನಿಮ್ಮ ಮಕ್ಕಳನ್ನು ಒಳ್ಳೆಯ ದಾರಿಯೊಳಗೆ ನಡೆಸುವುದಕ್ಕಾಗಿ, ಕೈ ಹಿಡಿದು ನಡೆಸುವುದಕ್ಕಾಗಿ ಸಿದ್ಧ ಬಸವೇಶ್ವರ ಬರ್ತಾನೆ ನೋಡ್ರಿ. ಇದಕ್ಕೆ ಭಾಳ ಮಂದಿ ಚಪ್ಪಾಳೆ ತಟ್ಟಲಿಲ್ಲ, 4 ಮಂದಿ. ಚಪ್ಪಾಳಿ ಯಾರು ತಟ್ಟಿರಿ ಅವ್ರನ್ನ ಭಾಳ ಚಂದ ನೋಡ್ಕೊತಾನ. ಇನ್ನು ಯಾರ್ಯಾರು ಚಪ್ಪಾಳೆ ತಟ್ಟಿಲ್ಲ ಅವ್ರ ಕೈ ಹಿಂಗಾಕ್ಕವು. ಕಲೆ ಇಲ್ಲದ ತಲೆಗೆ ಬೆಲೆ ಇಲ್ಲ ಕಾಂತ, ರಕ್ತ ಕಣ್ಣೀರು ಹಿಂಗಾಗತ್ತ. ಅದಕ್ಕೆ ಕೈಗಳಿರೋದು ಚಪ್ಪಾಳೆ ತಟ್ಟೋದಕ್ಕೆ. ನೋಡಿ, ಅಲ್ಲಿ ಬಾಲ ಬಸವಣ್ಣನವರು ತಾಯಿಗೆ ಸಮಾಧಾನ ಮಾಡಿ ಹೇಳಿ ಹೋಗುವಂಥ ಪ್ರಸಂಗವನ್ನು ನಾವೆಲ್ಲ ಕೇಳೋಣ.